ಖರ್ಚು ಬಹಳ ಆಗೋದಿಲ್ಲ ಅಂತ ಕೇಳ್ತಾ ಇದ್ದೀನಿ. ಮಾನ್ಯ ಸಭಾಪತಿ, ನನ್ನ ಚುಟುಕಿನ ಪ್ರಶ್ನೆ 443 ಉಪಮುಖ್ಯಮಂತ್ರಿಗಳಿಗೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಪೆರಿಫೆರಲ್ ರಿಂಗ್ ರೋಡ್ 2 52 ಕಿಲೋಮೀಟರ್ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಇದುವರೆಗೂ ತಾವು ಮಾಡಿರ್ತಕ್ಕಂಥದ್ದು 10.77 ಕಿಲೋಮೀಟರ್ಗೆ 321 ಎಕರೆಯಲ್ಲಿ ಮಾಡಿದ್ದೀರಿ. ಈ ಪೆರಿಫೆರಲ್ ರಿಂಗ್ ರೋಡ್ ಅನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಇನ್ನೂ 2400 ಎಕರೆಯಷ್ಟು ನಾವು ಅಕ್ವಿಸಿಷನ್ ಮಾಡಬೇಕು. 2006ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ, ಇದುವರೆಗೂ ಕೂಡ ಫೈನಲ್ ನೋಟಿಫಿಕೇಶನ್ ಆಗಲಿಲ್ಲ. ನಾವು ನಿಮ್ಮ ಗಮನಕ್ಕೆ ತರೋದು ಏನು ಅಂದ್ರೆ, ಏನು ಹೊಸೂರು ರೋಡಿಂದ ಏನು ಪಕ್ಕದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇದೆ, ರೆವಿನ್ಯೂ ಸೈಟ್ಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ರಸ್ತೆ ಹೋಗುವಂಥ ಜಾಗದಲ್ಲಿ ಅನೇಕ ಕಡೆ ರಸ್ತೆ ಬರೋದಿಲ್ಲ ಅನ್ನೋ ಒಂದು ಜ್ಞಾನದಿಂದ ಅಲ್ಲಿ ವಸತಿಗೆ ಡಿಮ್ಯಾಂಡ್ ಇರೋದ್ರಿಂದ ರೆವಿನ್ಯೂ ಸೈಟ್ಸ್ ಮಾಡಿ ಮನೆಗಳು ಕೂಡ ಕಟ್ಕೊಬಿಟ್ಟಿದ್ದಾರೆ. ಸುಮಾರು 10,000 ಮನೆಗಳು ಇದೆ ಅಂತ ನನ್ನ ಭಾವನೆ. ಆದ್ದರಿಂದ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಫಸ್ಟ್ ಫ್ಯೂಸಿಬಿಲಿಟಿ ನಾನು ತಯಾರು ಮಾಡಿ, ದಯವಿಟ್ಟು ಎಷ್ಟು ಮನೆ ಬರ್ತಾ ಇದೆ, ಎಷ್ಟು ಬಿಲ್ಡಿಂಗ್ಲಿದ್ದಾವೆ, ಅಷ್ಟು ಮನೆಗಳನ್ನ ಒಡೆಯೋಕ್ಕಾಗುತ್ತಾ PPR ಮಾಡೋದಕ್ಕೆ ಮುಂಚೆ. ಯಾಕಂದರೆ ಇವತ್ತು ಬೆಳಗ್ಗೆ ಪೇಪರಲ್ಲಿ ನೋಡಿದೆ ನಾನು, 6 ಹೊಸ ಬಡಾವಣೆಗಳಿಗೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. PPR 2 ಇಟ್ಟುಕೊಂಡೇ ಅದ್ರ ಸುತ್ತಲೂ ಮಾಡಬೇಕು ಅನ್ನತಕ್ಕಂಥದ್ದು ನಿಮ್ಮ ಭಾವನೆ. PPR ಮಾಡೋಕೆ ಆಗೋದಿಲ್ಲ ಅಂದಮೇಲೆ, ಅಥವಾ ಈ ರಸ್ತೆ ಫ್ಯೂಸಿಬಿಲಿಟಿ ಆಗಲಿಲ್ಲ ಅಂದರೆ ಬಡಾವಣೆಗಳು ಮಾಡೋದ್ರಿಂದ ಕೂಡ ಅರ್ಥ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಆದ್ದರಿಂದ ದಯವಿಟ್ಟು ಒಂದ್ಸತಿ ಕ್ಲೀನಾಗಿ ಕ್ಲಾರಿಫೈ ಆಗಿ ಸರ್ವೆ ಮಾಡಿ, ಎಷ್ಟು ಬಿಲ್ಡಿಂಗ್ಗಳು ಬರ್ತಾ ಇದ್ದಾವೆ, ಎಷ್ಟು ರೆವಿನ್ಯೂ ಬಡಾವಣೆಗಳು ಬರ್ತಾ ಇದ್ದಾವೆ, ಎಷ್ಟು ಮನೆಗಳು ಕಟ್ಟಿದ್ದಾರೆ, ಆ ಮನೆಗಳನ್ನ ಒಡೆಯೋದಕ್ಕೆ ಆಗುತ್ತಾ ಇವತ್ತು ಬೆಂಗಳೂರಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ. ರಾಜಕೀಯವಾಗಿ ಕೂಡ ಆಲೋಚನೆ ಮಾಡಿ, ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ ನಂತರ ನೀವು ಲೇಔಟ್ಗಳು ಮಾಡೋದ್ರ ಬಗ್ಗೆ ನೋಟಿಫಿಕೇಶನ್ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿಯನ್ನು ನಾನು ಮಾಡ್ತೇನೆ. ಅಧ್ಯಕ್ಷರೇ, ಗೋಪಿನಾಥ್ ಅವರು ಅವರು ಆ ಭಾಗದವರು, ಆ ಭಾಗದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಇದು ಪೆರಿಫೆರಲ್ ರಿಂಗ್ ರೋಡ್ 2 ಫಸ್ಟ್ ನೋಟಿಫಿಕೇಶನ್ 2005-6 ಆಗಿತ್ತು. ಬಟ್ ಯಾವ ಸರ್ಕಾರನೂ ಡಿನೋಟಿಫೈ ಮಾಡಲಿಲ್ಲ. ಬಿಜೆಪಿ ಗೌರ್ಮೆಂಟು ಮಾಡಲಿಲ್ಲ, ದಳದ ಗೌರ್ಮೆಂಟು ಮಾಡಲಿಲ್ಲ, ಕಾಂಗ್ರೆಸ್ ಗೌರ್ಮೆಂಟು ಮಾಡಲಿಲ್ಲ. ಡಿನೋಟಿಫೈ ಮಾಡದೆ ಅವ್ರಿಗೆ ಪ್ಲಾನ್ ಸ್ಯಾಂಕ್ಷನ್ ಕೊಡ್ತಿಲ್ಲ. ಇಲ್ಲ ಬಿಡಬೇಕಾಗಿತ್ತು, ಇಲ್ಲ ಅಂತಂದ್ರೆ ಮಾಡಬೇಕಾಗಿತ್ತು. ಇದು ನನ್ನ ಕಾಲಕ್ಕೆ ಬಂದಿದೆ. ನಾ ಡಿನೋಟಿಫೈ ಮಾಡಿಬಿಟ್ಟು ಜೈಲಿಗೆ ಹೋಗಿ ನಾ ರೆಡಿ ಇಲ್ಲ. ದಿಸ್ ಇಸ್ ಮೈ ಪರ್ಸನಲ್ ಅಂಡ್ ಗೌರ್ಮೆಂಟ್ ಸ್ಟ್ಯಾಂಡ್. ವಿ ಡೋಂಟ್ ವಾಂಟ್ ಟು ಡೂ ಎನಿ ಡಿನೋಟಿಫಿಕೇಶನ್. ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಸತ್ತೋಗ್ಬಿಡೋದು. ಬಿಕಾಸ್ ಆಫ್ ನೈಸ್ ರೋಡ್ ಆಯಿತು. ಇದು ನೈಸ್ ರೋಡ್ಗೆ ಪ್ಯಾರಲಲ್ ಆಗಿ ಬರ್ತಾ ಇರೋಂಥ ಒಂದು ರಸ್ತೆ. ಐ ಕ್ಯಾನ್ ಅಗ್ರಿ. ಬಟ್ ಇಲ್ಲಿ ಬೆಂಗಳೂರಿಗೆ ಇವತ್ತು ನಾವು ಇಲ್ಲಿ ಏನು PR 1 ಮಾಡ್ತಾ ಇದ್ದೀವಿ, 72-73 ಕಿಲೋಮೀಟ್ರು, 26,000 ಕೋಟಿ ರೂಪಾಯಿ ಇವತ್ತು ಅವತ್ತೇ ಮಾಡಿಬಿಟ್ಟಿದ್ದರೆ 4-5 ಸಾವಿರ ಕೋಟಿ ಮುಗಿದೋಗಿರೋದು. ಇವತ್ತು 26,000 ಕೋಟಿ ರೂಪಾಯಿ ಆಗ್ತಾ ಇದೆ. ಯಾಕೆಂದರೆ ಡಬಲ್ ದಿ ಪ್ರೈಸ್ ಕೊಡಬೇಕು. ಅದಕ್ಕೂ ರೈತರುಗಳು ಹೋಗ್ತಾ ಇಲ್ಲ. ಆ್ಯಕ್ಚುಲಿ ನಮಗೆ ಕಾನೂನಲ್ಲಿ BDAಗೆ ಹೊಸ ಕಾಂಪನ್ಸೇಷನ್ ಬರುವುದಿಲ್ಲ ಅಂತ ಅವಕಾಶ ಇದೆ. ಬಟ್ ಸ್ಟಿಲ್ ರೈತರಿಗೆ ತೊಂದರೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಏನೋ ಒಂದು ಅವ್ರ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ಅಂತೇಳಿ ಅವತ್ತು ಕೊಡದೇ ಇರೋದು ನಮ್ಮ ತಪ್ಪು, ಸರ್ಕಾರದ ತಪ್ಪು ಅಂತೇಳಿ ಏನೋ ಒಂದು ಒಳ್ಳೆ ಪ್ರೈಸೇ ಕೊಟ್ಬಿಟ್ಟು ಫೈನಲೈಸ್ ಮಾಡಿ ಅಂತ ನಮ್ಮ ಆಫೀಸರ್ಸ್ಗೆ ಒಂದು ಸ್ಪೆಷಲ್ ಟೀಮೇ ಮಾಡಿ ಅದಕ್ಕೆ ಕಳಿಸಿದ್ದೀನಿ. ದಟ್ ಈಸ್ ಗೋಯಿಂಗ್ ಆನ್. ಈ ಪೆರಿಫೆರಲ್ ರಿಂಗ್ ರೋಡ್ ಕೂಡ ಇದು ವಯಬಲ್ ಆಗಬೇಕು. ಅದಕ್ಕೆ ನಾನು 27,000 ಕೋಟಿ ಸಾಲ ತೊಗೊಂಡು ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಪಕ್ಕದಲ್ಲಿರುವಂಥ ಕೆಲವು ಜಾಗಗಳನ್ನ ತೊಗೊಂಡು 60-40 ಸ್ಕೀಮ್ ಮಾಡಿ ಮಾಡಬೇಕು ಅಂತ ಮಾಡಿದ್ವಿ. ನೀವು ಇಲ್ಲೇನು ಹೇಳ್ತಾ ಇದ್ದೀರಿ, ಕೆಲವು ಕಡೆ ಕಟ್ಕೊಂಡಿದ್ದಾರೆ, ಕೆಲವು ಕಡೆ ಕಟ್ಟಿಲ್ಲ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೂ ಏನು ನಾನು ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪಕ್ಕದಲ್ಲಿ ಇದನ್ನು ಅಕ್ವಿಷನ್ ಮಾಡ್ತೀವಿ. ಪ್ರತಿ ಕೇಸು ಇಂಡಿವಿಜುವಲ್ ಕೇಸು ನೋಡ್ತೀವಿ. ನಿಮ್ದು ಏನು ಸಜೆಷನ್ ಇದೆ ಕೊಡಿ. ಬಟ್ ಯು ಕಾಂಟ್ ಸ್ಟಾಪ್ ದಿ ರೋಡ್. ನಾವು ರೋಡ್ ಮಾಡಲೇಬೇಕು, ಅಡಿಷನಲ್ ರೋಡ್ ಬರಲೇಬೇಕು. ಅಡಿಷನಲ್ ರೋಡ್ ಆಗಲಿಲ್ಲ ಅಂತಂದರೆ ನೀವು ಹೇಳ್ದಂಗೆ ಅಲ್ಲಿ ಗುಟ್ಕೆರೆ ತಾವು ಹೆಚ್ಚು ಕಮ್ಮಿ 7-8 ಕಿಲೋಮೀಟ್ರು 5,000 ಮನೆ ಇದೆ. 5,000 ಮನೆ ಹೊಡೆದಕ್ಕಾಗ್ತದ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಬರೀ ಕೆಲವು ಕಡೆ 1, 2, 3, 4 ಮನೆ ಇರ್ಬೋದು. ಆ ಗುಟ್ಕೆರೆ ಜಾಗದಲ್ಲೇ ಬನ್ನೇರುಗುಟ್ಟೆಯಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ 5,000 ಮನೆ ಇದೆ. ಸೊ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆ ಒಂದು ಸ್ಟ್ರೆಚಲ್ಲಿ ಟನಲ್ ಅಂತೀನಿ, ಫ್ಲೈಓವರ್ ಮೇಲೆ ತೆಗೆದುಕೊಂಡು ಹೋಗಕ್ಕಾಗ್ತದ ಅನ್ನೋದೆಲ್ಲ ಫೀಸಿಬಿಲಿಟಿ ವಿ ಹ್ಯಾವ್ ಜಸ್ಟ್ ವರ್ಕ್ಡ್ ಔಟ್. ಬಟ್ ಯು ಆರ್ ಎ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ದಟ್ ಏರಿಯಾ. ಪ್ಲೀಸ್ ನಿಮ್ಮನ್ನ ಬೇಕಾದ್ರೆ ನಾನು ನಮ್ಮ ಆಫೀಸರ್ಸ್ ಹತ್ರ ಕುಂಡಿಸ್ತೀನಿ, ನೀವು ಮಾತಾಡಿ, ಯು ಗಿವ್ ಯುವರ್ ಬೆಸ್ಟ್ ವ್ಯಾಲ್ಯೂಬಲ್ ಸಜೆಷನ್ಸ್.
ಬಟ್ ರೋಡನ್ನು ಯಾವ ಕಾರಣಕ್ಕೂ ಡ್ರಾಪ್ ಮಾಡೋಕ್ಕಂತೂ ಆಗಲ್ಲ. ವಯಬಿಲಿಟಿ ಬರಬೇಕು, ಆ ದೃಷ್ಟಿಯಿಂದ ಬಂದಿದ್ದೀವಿ. ರೈತರು ಕೂಡ ಅಲ್ಲಿ ಯಾರನ್ನು ವ್ಯವಸಾಯ ಮಾಡ್ತಾ ಇಲ್ಲ, ಯಾವ ರೈತರು ವ್ಯವಸಾಯ ಮಾಡ್ತಾ ಇಲ್ಲ. ಇಟ್ ಇಸ್ ಎ ಕಮರ್ಷಿಯಲ್ ವೆಂಚರ್ ಮಾಡ್ಕೊಂಡು ಅವ್ರಿಗೂ ಕೂಡ ಲಾಸ್ ಆಗ್ಬಾರ್ದು ಅಂತೇಳಿ 60-40 ಸ್ಕೀಮು. ಐ ನೋ ದಿ ವ್ಯಾಲ್ಯೂ ಆಫ್ ದಿ ಲ್ಯಾಂಡ್ ದೇರ್. ವ್ಯಾಲ್ಯೂ ಆಫ್ ಲ್ಯಾಂಡ್ ಇಸ್ ಟು ಹೈ. ಯಾವ ಜಮೀನನ್ನು 5 ಕೋಟಿ 6 ಕೋಟಿ 7 ಕೋಟಿ ಕಡಿಮೆ ಎಲ್ಲೂ ಇಲ್ಲ. ಕೆಲವು ಕಡೆ ಬಿಟ್ಟರೆ ಮಿಕ್ಕಿದ ಕಡೆ ಎಲ್ಲ 10 ಕೋಟಿನೂ ಇದೆ. ನಂದೇ ಪರ್ಸನಲ್ ಫ್ರೆಂಡ್ಸೇ ಬೇಕಾದಷ್ಟು ಜಾಗ ಎಲ್ಲ ಕಳ್ಕೊಂಡಿದ್ದಾರೆ. ನಾನು ಹೇಳಿದೆ ಕೈ ಮುಗಿದ್ಬಿಟ್ಟೆ ಅವ್ರಿಗೆ, ನಾನಂತೂ ಡಿನೋಟಿಫೈ ಮಾಡೋಕ್ಕಾಗಲ್ಲಪ್ಪ. ಐ ಕ್ಯಾನ್ ಗೆಟ್ ಯು 20 ವರ್ಷದಿಂದ ಕಾಂಪನ್ಸೇಷನ್ ಇಲ್ಲ, ಏನೂ ಇಲ್ಲ, ಅಲ್ಲಿ ಏನು ಡೆವಲಪ್ ಮಾಡೋಂಗಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಹೇಳಿದ್ದೀನಿ. ಪ್ಲೀಸ್, ವಿ ಆರ್ ಮೋಸ್ಟ್ ವೆಲ್ಕಮ್. ಇದನ್ನ ಡ್ರಾಪ್ ಮಾಡಕ್ ಬರಲ್ಲ. ವಿ ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್. ನನ್ನ ಇನ್ನೊಂದು ವಿನಂತಿ ಏನಂದ್ರೆ, ಯಾರಲ್ಲಿ ರೋಡ್ ರಸ್ತೆಯಲ್ಲಿ ಓನರ್ಸ್ ಇದ್ದಾರೆ, ರೆವಿನ್ಯೂ ಸೈಟ್ ಮಾಡಿ ಮನೆಗಳನ್ನ ಕಟ್ಟಿಬಿಟ್ಟಿದ್ದಾರೆ. ಇವತ್ತು ನೀವು ಕಾಂಪನ್ಸೇಷನ್ ಯಾರು ಕೊಡ್ತೀರಿ? ಮನೆ ಕಟ್ಟಿರೋರು ಕೊಡ್ತೀರಾ? ಒರಿಜಿನಲ್ ರೈತರು ಕೊಡ್ತೀರಾ? ಪಾಪ ಕೊಟ್ಟರೆ ರೈತರು ಕೊಟ್ಟರೆ ಅವ್ರು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರೆವಿನ್ಯೂ ಸೈಟ್ ಮಾಡಿದ್ದಾರೆ, ಪಾಪ ಯಾರೋ ಬಂದು ಸೈಟ್ ತಗೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ಇವತ್ತು ಅವ್ರ ಮನೆ ಹೊಡಿತೀವಿ, ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. ವಿ ವಿಲ್ ಗಿವ್ ಟು ದಿ ಯಾರು ಭೂಮಿಲಿದ್ದಾರೆ, ಯಾರು ದಾಖಲೆ ಇದೆ ಅವನಿಗೆ ಕೊಡುವಂತ ವ್ಯವಸ್ಥೆನ ಮಾಡೋಣ. ಕೊಡಿ ಲಿಖಿತ ಮೂಲಕ